ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನಾನಿಲ್ಲಿ ತೊಗರಿಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿರುತ್ತೆ, ಅಷ್ಟೇ ಮೃದುವಾಗಿರುತ್ತೆ. ಯುಗಾದಿ ಹಬ್ಬದ್ದು ಸ್ಪೆಷಲ್ಲಾಗಿ ಈ ಹೋಳಿಗೆ. ಯಾರಿಗೆಲ್ಲ ಹೋಳಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗೋವಂಥದ್ದು ಇದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು 3/4 ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದಕ್ಕೇ ಒಂದು 3 ಸ್ಪೂನಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ. ಅಲ್ಲಿಗೆ 2 ಸೇರಿ ಒಂದು ಬೌಲ್ ಆಗುತ್ತೆ. ಎರಡನ್ನೂ ಜಲ್ದಿ ಇಟ್ಕೊಳ್ಳೋಣ. ಏನಾದರೂ ಮೈದಾದಲ್ಲೆಲ್ಲ ಗಂಟಿರುತ್ತೆ ಅಲ್ವಾ, ಮತ್ತು ಏನಾದರೂ ಕಸರಿದ್ರೆ ಅಂತ. ಈಗ ಜರಡಿ ಮಾಡ್ಕೊಂಡಿರೋದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಳೋಣ, ಪುಡಿ ಉಪ್ಪು. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪುಡಿ. ಇವೆರಡನ್ನೂ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೋದಕ್ಕಿಂತ ಮುಂಚೆ. ಇವಾಗಲೇ ಇದಕ್ಕೆ ಯಾವುದೇ ಥರ ಎಣ್ಣೆನ ಬಳಸೋಕೆ ಹೋಗಬೇಡಿ, ಬರೀ ನೀರಲ್ಲೇ ಇದನ್ನು ಸಾಫ್ಟಾಗಿ ಕಲಿಸ್ಕೊಬೇಕು. ನಾನು ರವೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳಗೇ ಇದನ್ನು ಕಲಿಸ್ಕೊತೀನಿ, ಯಾಕೆಂದರೆ ನೀರು ಜಾಸ್ತಿ ಅದು ಹೀರ್ಕೊಳುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಾನು ಅದಕ್ಕೆ ಇದನ್ನ ಕಲಿಸ್ಕೊಂಡಿದ್ದೀನಿ. ಈಗಲೇ ಯಾವುದೇ ಥರ ಎಣ್ಣೆನ ಹಾಕೋಕ್ಕೆ ಹೋಗಬೇಡಿ, ಬರೀ ನೀರಲ್ಲೇ ಕಲಸಿ ಇದನ್ನು 1 ಗಂಟೆ ರೆಸ್ಟಲ್ಲಿ ಇಟ್ಬಿಡೋಣ. ನೋಡಿ, ಕೈಗೆಲ್ಲ ಅಂಟುತ್ತೆ, ಆ ರೀತಿ ನಾನು ಕಲಿಸ್ಕೊಂಡಿದ್ದೀನಿ. ಹೀಗಾಗಿದ್ದೆ. ನಾನು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 ಗಂಟೆ ರೆಸ್ಟಲ್ಲಿ ಇಟ್ಬಿಡ್ತೀನಿ. ನಂತರ ಒಂದು ಪಾತ್ರೆ ತೊಗೊಂಡಿದ್ದೀನಿ. 3/4 ಕಪ್ನಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಒಂದು 2-3 ಸತಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು, ಧೂಳೆಲ್ಲ ಇರುತ್ತೆ. ಬರೀ ತೊಗರಿಬೇಳೆ ಹಾಕಿದ್ದೀನಿ. ಕೆಲವರು ಸ್ವಲ್ಪ ಕಡಲೆಬೇಳೆನೂ ಹಾಕ್ತಾರೆ, ಹಂಗೂ ಮಾಡ್ಕೋಬೋದು. ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಇದು ಜಾಸ್ತಿನೇ ನೀರು ಹಾಕ್ಕೊಬೇಕಾಗುತ್ತೆ, ಜಾಸ್ತಿ ನೀರು ತಾಣುತ್ತೆ ನಾನು ಪಾತ್ರೆಯಲ್ಲೇ ಬೇಯಿಸ್ತಾ ಇರೋದ್ರಿಂದ. ಹಾಗೆ 1 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿನೂ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಗ ತುಂಬ ಸಾಫ್ಟಾಗಿ ಬೇಯುತ್ತೆ ಬೇಳೆ. ಈಗ ಸ್ಟವ್ ಹಚ್ಬಿಟ್ಟು ನಾನು ಈ ಪಾತ್ರೆನ ಇಟ್ಟಿದ್ದೀನಿ. ತುಂಬಾ ಟೈಮ್ ತೊಗೊಳುತ್ತೆ ಇದು ಬೇಳೆ ನಾವು ಪಾತ್ರೆಯಲ್ಲೇ ಬೇಯಿಸಿದ್ರೆ. ಕುಕ್ಕರಲ್ಲಾದರೆ 1 ವಿಷಿಲ್ ಸಾಕು. ಅದು ಬೇಯ್ತಾ ಇರಲಿ ಬೇಳೆ. ನಾವಿವಾಗ ಒಂದು ಕಾಯಲ್ಲಿ ನಾನು ಅರ್ಧ ಹೋಳನಷ್ಟು ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ಆ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಲನ್ನ ಸಪ್ರೇಟ್ ಮಾಡಿಕೊಂಡು ಅದು ಸಾಂಬಾರಿಗೆ ಬೇಕಾಗುತ್ತೆ ನನಗೆ. ಈಗ ರುಬ್ಕೊಂಬಂದಿದ್ದೀನಿ. ಒಂದು ಜಲ್ಡಿ ಸಹಾಯದಿಂದ ಇದನ್ನು ಸೋಸ್ಕೊತೀನಿ. ನಾನು ಹಾಕಿರೋಂಥ ಬೇಳೆಗೆ ಒಂದು ಅರ್ಧ ಕಾಯಿ ಹೋಳಾದರೆ ಸಾಕಾಗುತ್ತೆ. ನಾನು ಇದರಲ್ಲಿರೋ ಹಾಲನ್ನ ಸಪ್ರೇಟ್ ಮಾಡ್ಕೊತೀನಿ. ಇದೇ ಕಾಯಿನ ನಾನು ಬೇಳೆಗೆ ಸೇರಿಸೋದು. ನಾನು ಮಾಡೋ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಸಾಂಬಾರಿಗೆ ಅಂತ ನಾನು ಅದನ್ನ ಕಾಯಿ ರಸನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ನಾನು ಜಲ್ಡಿಲಿರೋವಂಥ ಕಾಯಿ ತುರಿ ಎಲ್ಲ ಹಾಕ್ಕೊತೀನಿ.
ಈಗ ಬೇಳೆ ಜೊತೆ ಬೆರೆಸೋದಕ್ಕೆ ಕಾಯಿನೂ ರೆಡಿಯಾಗಿದೆ. ಈಗ ಬೇಳೆ ಬೆಂದಿದೆನಾ ನೋಡೋಣ. ಈ ಥರ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಬೇಳೆ ಬೇಯಲಿಕ್ಕೆ. ಈ ಥರ ಬೇಯಲಿಕ್ಕಿಟ್ಟಾಗ ನೊರೆ ಬರುತ್ತಲ್ಲ, ಅದನ್ನ ತೆಗೆದ್ಬಿಟ್ಟು ಹೊರಗಡೆ ಹಾಕಿ. ಏಕೆಂದರೆ ನಾವು ಇದೇ ಕಟ್ಟನ್ನೇ ಸಾಂಬಾರಿಗೆ ಬಳಸೋದಲ್ವ, ಅದಕ್ಕೆ ಏನಾದ್ರು ಕಸ ಎಲ್ಲ ಇರುತ್ತೆ ಅದೆಲ್ಲ ಬರುತ್ತೆ ಹೊರಗಡೆ. ನೀವು ನೋಡ್ಬೋದು ಬೇಳೆ ಎಲ್ಲ ಬೆಂದಿದೆ, ಸೈಡೆಲ್ಲ ಒಟ್ಕೊಂಡಿರುತ್ತೆ. ಮತ್ತು ನಾವು ಹಿಂಗೆ ಹಿಚ್ಕಿ ನೋಡಿದಾಗ ಗಟ್ಟಿ ಇರಬಾರ್ದು, ಮಧ್ಯದಲ್ಲಿ ಪೂರ್ತಿಯಾಗಿ ಮ್ಯಾಶ್ ಆಗಬೇಕು. ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ಆ ಥರ ಆದರೆ ಬೆಂದಿದೆ ಅಂತ ಅರ್ಥ. ಈಗ ನಾನು ಸೋಸ್ಕೊತಿದ್ದೀನಿ, ಬೇಳೆ ಮತ್ತು ಕಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ಟು ನಮಗೆ ಸಾಂಬಾರಿಗೆ ಯೂಸ್ ಆಗುತ್ತೆ. ಈಗ ನಾವು ಬೇಳೆ ಬೇಯಿಸ್ಕೊಂಡಿರೋವಂಥ ಪಾತ್ರೆಗೆ ಈ ತೊಗರಿ ಬೇಳೆನ ಹಾಕ್ಕೊತೀನಿ. ಈಗ ನಾನು ಬೇಳೆ ತೊಗೊಂಡಿರೋವಂಥ ಕಪ್ಪಲ್ಲೇ ಒಂದು ಪೂರ್ತಿ ಕಪ್ಪು ತುಂಬುವಷ್ಟು ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸ್ವಲ್ಪ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇಷ್ಟಾದರೆ ಪರ್ಫೆಕ್ಟಾಗಿ ಆಗಿತ್ತು. ಇದು ಸ್ವೀಟು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಸರಿಯಾಗಿರುತ್ತೆ. ಹಾಗೆ ನಾವು ಆವಾಗಲೇ ಎತ್ತಿಟ್ಕೊಂಡಿರೋಂಥ ಕಾಯಿ ತುರಿನೂ ಸೇರಿಸ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ. ಕಾಯಿ ತುರಿ, ಬೇಳೆ, ಬೆಲ್ಲ ಎಲ್ಲ ಹೊಂದ್ಕೊಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿ ಎಲ್ಲ ಚೆನ್ನಾಗಿ ಇವಾಗಲೇ ಕುಕ್ ಆಗಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪುನೂ ಸೇರಿಸಿದ್ದೀನಿ ಇವಾಗಲೇ. ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಅದೇ ಫ್ಲೇವರಾಗಿರುತ್ತೆ. ನಾನು ಮಾಡ್ತಿರೋಂಥ ಕ್ವಾಂಟಿಟಿಗೆ ಒಂದು ಅರ್ಧ ಸ್ಪೂನ್ ಸೋಂಪಾದರೆ ಸಾಕು. ಸ್ವಲ್ಪ ಕರಗಿದೆ ಬೆಲ್ಲ, ಇನ್ನೂ ಒಂದು ಸ್ವಲ್ಪ ಇದೆ. ಚೆನ್ನಾಗಿ ಅದು ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೇ ಮೇಯ್ನ್ ಸ್ಟೆಪ್ಪು, ಇಲ್ಲಾಂದ್ರೆ ಅಷ್ಟು ಚೆನ್ನಾಗಾಗಲ್ಲ ಒಬ್ಬಟ್ಟು. ಇವಾಗ ನಾನು ಅರ್ಧ ಸ್ಪೂನಷ್ಟು ಜಾಕಾಯಿ ಪುಡಿನ ಸೇರಿಸ್ತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ. ಹೋಳಿಗೆ ಮಾಡ್ಬೇಕಾದ್ರೆ ಜಾಕಾಯಿ ಪುಡಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಕಹಿ ಬರುತ್ತೆ. ನೋಡಿ, ಈ ಥರ ಕುದಿ ಬಂದಾಗ ಆಫ್ ಮಾಡ್ಕೊಳ್ಳಿ. ಆಗಿದೆ. ನಾವು ಆವಾಗಲೇ ಕಣಕ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೆ ನಾನು ಇವಾಗ ಎಣ್ಣೆ ಸೇರಿಸ್ತಾ ಇದ್ದೀನಿ. ಬರೀ ನೀರಾಗಿ ಕಲಸಿಟ್ಟಿದ್ವಲ್ಲ, ನಾವು ಇವಾಗ ಎಣ್ಣೆ ಹಾಕ್ಕೊಂಡು ಅದೇ ಶೆಲ್ಫ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮುಂಚೆನೇ. ಈಗ ನೋಡಿ, ಕಣಕನ ನಾನು ಮುಂಗ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಕೈಯಲ್ಲಿ ಹಿಂಗೆ ಬಿಡ್ಸೋಕ್ಕೆ ಹೋಗ್ಬೇಡಿ, ನಾರ್ ಥರ, ಅವಾಗ ಚೆನ್ನಾಗಿ ಹೋಳಿಗೆ ಬರಲ್ಲ. ಈ ಥರನೇ ಮಿದಿಬೇಕು. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಲೆಂತ್ ಆಗುತ್ತೆ ಅಂತ ವಿಡಿಯೋ. ಆಗಿದೆ. ಇನ್ನೂ ಒಂದು 2 ಸ್ಪೂನ್ ಇದಕ್ಕೇ ಎಣ್ಣೆ ಹಾಕ್ಬಿಟ್ಟು ನೋಡಿ, ನಾನು ಈ ಥರ ಪಾತ್ರೆನಲ್ಲಿ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಆಗೋವಷ್ಟೊತ್ತಿಗೆ ಇನ್ನೂ ಒಂಚೂರು ನೆನೆಯುತ್ತೆ ಅದು. ನಾನೀಗ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಜಾರಿಗೆ ಹಾಕ್ಕೊಬೇಕು. ಬಿಸಿ ಇರುವಾಗಲೇ ಹಾಕಕ್ಕೆ ಹೋಗಬೇಡಿ. ಪೂರ್ತಿ ತಣ್ಣಗಾಗಿತ್ತು. ನಾನಿಲ್ಲಿ ಜಾರಿಗೆ ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಹೂರ್ಣ ಆಗಿದೆ ನೋಡಿ ನಾನು ತಗೊಂಡಿರೋಂಥ ಬೇಳೆಯಲ್ಲಿ. ಈಗ ನೀಟಾಗಿ ಕಟ್ಟಕ್ಕೆ ಬರಬೇಕು. ಹೂರ್ಣನೂ ರೆಡಿ ಆಯಿತು. ಈಗ ನಾನು 4 ಒಬ್ಬಟ್ಟು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೆ 4 ಉಂಡೆನ ಕಟ್ಟಿಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಈ ಕಣಕ ಕೂಡ ರೆಡಿಯಾಗಿದೆ. ಒಂದು ಸ್ವಲ್ಪ ಕಣಕನ ತಗೊಂಡು ಹೋಳಿಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು.
ಈ ಕಣ್ಕನ ಒಂದು ಸ್ವಲ್ಪ ಇದನ್ನು ಕೈಯಲ್ಲೇ ಈ ಥರ ಒಸ್ಕೊಬೇಕಾಗತ್ತೆ. ಈಗ ಹೂರಣನ ಮಧ್ಯಕ್ಕೆ ಇಟ್ಬಿಟ್ಟು ಒಂದು ಸೈಡಿಂದನೇ ಮುಚ್ಕೊತ ಬರಬೇಕು. ಇದನ್ನು ಈ ಥರ ಒಂದು ಸ್ವಲ್ಪ ಅರ್ಧೋದ್ರೂ ಏನು ಪರವಾಗಿಲ್ಲ, ನಾವು ಹಂಗೆ ಮ್ಯಾನೇಜ್ ಮಾಡ್ಬೋದು. ಆಮೇಲೂ ಏನು ಕಿತ್ತೋಗಲ್ಲ, ನಾವು ತೊಟ್ಬೇಕಾದ್ರೆ ನೀಟಾಗಿ ಕವರ್ ಮಾಡಿಕೊಂಡ್ರೆ. ಹೆಚ್ಚಾಗಿರೋ ಅಂಥ ಕಣ್ಕನ ನಾವು ಹಂಗೆ ತಕ್ಕೊಂಬಿಟ್ಟು ಹಾಕ್ಕೊಂಬಿಡಿ. ಈಗ ರೌಂಡ್ ಶೇಪಾಗಿ ನಾವು ಇದನ್ನು ತೊಟ್ಕೊತ ಬರೋಣ. ಸೈಡಲ್ಲೆಲ್ಲ ದಪ್ಪ ಮಾಡೋಕ್ಕೆ ಹೋಗಬಾರ್ದು, ಒಂದೇ ಸಮ ಇರಬೇಕು. ನೋಡಿ ಈ ಥರ ಬಂದಿದೆ. ಈಗ ಹೆಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಾದಿದೆ ಹೆಂಚು ಕೂಡ. ನಾನೀಗ ತಟ್ಟಿಟ್ಕೊಂಡಿರೋಂಥ ಹೋಳ್ಗೆನ ಹಾಕ್ಕೊತೀನಿ. ಈಗ ಅದೇ ಥರ ಹೋಳ್ಗೆನ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕಣ್ಕನ ತೊಗೊಂಡಿದ್ದೀನಿ ನೋಡಿ, ಈ ಥರ ಮೇಲೆ ಕೆಳಗೆ ಈ ಥರ ಇದು ಸ್ವಲ್ಪ ಹಿಂಗೆ ನಾದ್ಕೊಬೇಕಷ್ಟೇ. ಹಿಂಗೆ ಜಾಸ್ತಿ ಇದು ನಾದಿದ್ರೂ ಹೋಳಿಗೆ ಕಟ್ಟಾಗುತ್ತೆ, ಬರಲ್ಲ. ಈಗ ಅದೇ ಪ್ರೊಸೀಜರಲ್ಲೇ ಇದನ್ನು ಮಧ್ಯದಲ್ಲಿ ಹೂರ್ಣ ಇಟ್ಬಿಟ್ಟು ಒಂದು ಸೈಡಿಂದನೇ ಇದನ್ನು ಮುಚ್ಕೊತ ಬರಬೇಕು. ಒಬ್ಬೊಬ್ಬರು ಒಂದೊಂದು ಥರ ಇದನ್ನು ಮುಚ್ತಾರೆ, ನಾನು ಈ ಥರ ಮಾಡೋದು. ಹೆಚ್ಚಾಗಿರೋವಂಥ ಕಣ್ಕನ ತೆಗ್ದಾಕ್ಬಿಡಿ. ಈಗ ಅದೇ ಥರನೇ ಇದನ್ನು ತೊಟ್ಕೊಳ್ಳೋಣ. ನಮ್ಗೆ ಎಷ್ಟು ತಗೊಂಡಿರ್ತೀವೋ ನೋಡಿಕೊಂಡು ಅಷ್ಟು ಅಗಲ ಮಾಡ್ಕೊಬೇಕಾಗತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ನಾನು ಸುತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಸೈಡಿಂದ ಸ್ವಲ್ಪ ಉಬ್ಬಿ ಬರ್ತಾಯಿದೆ, ಇವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಅರ್ಧ ಸ್ಪೂನ್ ಸುತ್ತಲೂ ಎಣ್ಣೆ ಹಾಕ್ಕೊಬೇಕು. ಒಂದು ಮಧ್ಯದಲ್ಲಿ ಒಂದು ಸತಿ ತಿರುವಾಕಿದ ಕೂಡಲೇ ಚೆನ್ನಾಗಿ ಕೆಂಪಗೆ ಬೇಯುತ್ತೆ. ಆಗಿದೆ, ಒಂದು ಬಾಳೆಲೆ ಮೇಲೆ ಹಾಕ್ಕೊತೀನಿ ಇದನ್ನು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈಗ ಅದೇ ಥರ ನಾನು ಆವಾಗಲೇ ತಟ್ಟಿಟ್ಕೊಂಡಿರೋಂಥ ಹೋಳ್ಗೆನೂ ಹಾಕ್ಕೊಳ್ಳೋಣ. ನಾವು ಪ್ರತಿ ಸತಿನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಕಾವಲಿ ಮೇಲೆ. ನೋಡಿ ಸೈಡೆಲ್ಲ ಉಬ್ತಾ ಬಂದಿದೆ, ಆವಾಗ ಆ ಸೈಡ್ ಬೆಂದಿದೆ ಅಂತ ಅರ್ಥ. ಈಗ ತಿರುವಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಸುತ್ತಲೂ ಹಾಕ್ಕೊತೀನಿ, ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮಲ್ಲೇ ಇರಬೇಕು ಹೋಳಿಗೆ ಬೇಯಿಸ್ಬೇಕಾದ್ರೆ, ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ. ಹೀಗಾಗಿದೆ. ಅದೇ ಥರನೇ ಇನ್ನೊಂದನ್ನು ಹಾಕ್ಕೊತೀನಿ. ನಾವು ಕಣ್ಕನ ಚೆನ್ನಾಗಿ ಮುಚ್ಚಿದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಹೋಲಿರಬಾರ್ದು, ಹೂರ್ಣ ಕಾಣೋ ರೀತಿಯಲ್ಲಿ. ಈಗ 4 ಹೋಳಿಗೆ ನಾನು 4 ಉಂಡೆ ಮಾಡಿ ಇಟ್ಕೊಂಡಿದ್ದೆ. 4 ಹೋಳಿಗೆ ರೆಡಿಯಾಗಿದೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.